ಪ್ರಶ್ನೆ ಅಮ್ಮ. ಭಾರತದ ಮೇಲೆ ವಿದೇಶಿಗರಿಗೆ ಅಥವಾ ಭಾರತದ ಹೊರಗಿರೋರಿಗೆ ಆಕರ್ಷಣೆ ಯಾಕೆ ಅಷ್ಟೊಂದು? ಅವರು ನಮ್ಮ ಭಾರತದ ಪುರಾಣಗಳಾಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಊಟ ತಿಂಡಿ ಬಗ್ಗೆ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಅವರಿಗೆ ಬಹಳಷ್ಟು ಆಸಕ್ತಿ ಇದೆ. ಭಾರತದವರಿಗಿಂತ ಹೆಚ್ಚಿನ ಆಸಕ್ತಿ ಇದೆ ನಿಜ ಹೇಳ್ಬೇಕಂತಂದ್ರೆ. ಅದು ಯಾಕೆ? ನಮ್ಮ ಭಾರತ ದೇಶಕ್ಕೆ ಪುರಾತನ ದೇಶವಾಗಿದ್ದರಿಂದ ನಮಗೆ ಒಂದು ಸಾತ್ವಿಕವಾದ ಹಿನ್ನೆಲೆ ಇದೆ. ನಮ್ಮ ಬೇರು ಬಹಳ ಆಳವಾಗಿದೆ. ಅಸ್ತಿತ್ವ ಅಂತ ಏನಂತೀವಿ, ರಸ ಸಾರ ಬಹಳ ಸ್ಟ್ರಾಂಗ್ ಆಗಿದೆ, ಬೇರೂರಿದೆ. ಕಲ್ಚರ್ ಅನ್ನೋದು ಬೇರೂರಿದೆ. ಇದು ಸಾವಿರಾರು ವರ್ಷಗಳ ಪುರಾತನವಾದ ದೇಶ. ಅದರಿಂದ ಫೌಂಡೇಶನ್ ಬಹಳ ಭದ್ರವಾಗಿದೆ. ಇಲ್ಲಿ ಎಂತೆಂಥ ಋಷಿಗಳು, ಸೈಂಟಿಸ್ಟ್ ಅವರು ಆ ಕಾಲದಲ್ಲಿ ಅವರು ಇಡೀ ಬ್ರಹ್ಮಾಂಡವನ್ನು ತಿಳ್ಕೊಂಡವರು, ಬ್ರಹ್ಮಜ್ಞಾನದಲ್ಲಿ ಇದ್ದವರು. ಅವರಿಗೆ ದಿವ್ಯ ದೃಷ್ಟಿ ಇತ್ತು. ಅವರು ಸೂಕ್ಷ್ಮ ದೃಷ್ಟಿಯನ್ನು ಇಟ್ಕೊಂಡಿದ್ರು, ಸಮದರ್ಶಿಗಳಾಗಿದ್ದರು, ದಾರ್ಶನಿಕರಾಗಿದ್ದರು. ಅವರಿಗೆ ಒಳಗಡೆಯಿಂದ ಕಾಣಿಸೋದು, ನಾವು ಏನು ನೋಡ್ತಿದ್ದೀವೋ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದೇ ಇರೋದು ಅವರಿಗೆ ಕಾಣಿಸೋದು, ಗೋಚರವಾಗೋದು. ಕ್ಲೇರ್ವಾಯ್ನ್ಸ್ ಬರ್ತಿತ್ತು, ಅವರಿಗೆ ಮೆಸೇಜಸ್ ಬರ್ತಿತ್ತು, ಸೂಕ್ಷ್ಮ ದೃಷ್ಟಿ ಇತ್ತು. ಈ ಥರ ಜೀವನ ಮಾಡಿದವರು ಎಲ್ಲವನ್ನೂ ಕೂಡ ತಮ್ಮ ಅನುಭವಗಳಲ್ಲಿ ಬರೆದಿಟ್ಟವರು. ಆ ಲ್ಯಾಂಗ್ವೇಜ್ ಕೂಡ ಅಷ್ಟೇ. ಸಂಸ್ಕೃತ ಅನ್ನೋದು ಭಾಷೆ ಯಾರೂ ಇನ್ವೆಂಟ್ ಮಾಡಿದ್ದಲ್ಲ. ಅದನ್ನು ಕಂಡುಕೊಂಡ್ರು ಧ್ಯಾನದಲ್ಲಿ. ನಮ್ಮ ಒಳಗಡೆ ಇರೋ ಶಬ್ದಗಳನ್ನು ರಿಸರ್ಚ್ ಮಾಡಿದ್ರು. ಎಲ್ಲೆಲ್ಲಿಂದ ಶಬ್ದ ಹೊರಡುತ್ತೆ, ಯಾವ್ಯಾವ ಶಬ್ದ ಯಾವ್ಯಾವ ಸ್ಥಳದಿಂದ ಹೊರಡುತ್ತೆ, ಈ ಶಕ್ತಿ ಕೇಂದ್ರಗಳನ್ನು ತಿಳ್ಕೊಂಡ್ರು. ಆ ಕೇಂದ್ರಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ. 52 ಅಕ್ಷರಗಳು ಸಂಸ್ಕೃತದ್ದು. ಆ ಶಬ್ದ ಎಲ್ಲೆಲ್ಲಿಂದ ಬರುತ್ತೆ, ಅವೆಲ್ಲ ಆಚೆ ಬರುವಾಗ ನಮ್ಮ ನಾಲಿಗೆನಲ್ಲಿ ಎಲ್ಲೆಲ್ಲಿ ಹೊಡೆಯುತ್ತದು. ನಮ್ಮ ನಾಲಿಗೆನ ಸರಸ್ವತಿ ಅಂತ ಕರೆದ್ರು. ವಿವೇಕ, ಬುದ್ಧಿ ಇವೆಲ್ಲವೂ ಕೂಡ ಬಹಳಷ್ಟಿತ್ತು. ಪ್ರಜ್ಞಾವಂತರಾಗಿದ್ದರು, ಶೀಲವಂತರಾಗಿದ್ದರು, ಬುದ್ಧಿವಂತರಾಗಿದ್ದರು, ಜ್ಞಾನವಂತರಾಗಿದ್ದರು. ಇದೆಲ್ಲವೂ ಕೂಡ ಕಲ್ಚರ್ ಬೇಸ್ ಹೆಂಗಿದೆ ಅಂದರೆ ಸುಭದ್ರವಾಗಿದೆ. ಇವತ್ತು ಕೂಡ ಯಾರೂ ಅಲ್ಲಾಡ್ಸಕ್ಕೆ ಆಗದೇ ಇಲ್ಲ. ಇಷ್ಟೊಂದು ಕಂಡುಹಿಡಿದಿದ್ದಾರೆ. ಇವತ್ತು ಈ ಬೇಸ್ ಮೇಲೆ ರೆಫರೆನ್ಸ್ ಇಟ್ಕೊಂಡು ಸೈಂಟಿಸ್ಟ್ಗಳೆಲ್ಲ ಏನೇ ಕಂಡುಹಿಡಿದ್ರು, ಇಂಡಿಯಾ ಏನು ಹೇಳುತ್ತೆ, ಭಾರತ ದೇಶ ಏನು ಹೇಳುತ್ತೆ, ಭಾರತ ದೇಶದ ಸ್ಕ್ರಿಪ್ಚರ್ ಏನು ಹೇಳ್ತಾ ಇದೆ, ಈ ಒಂದು ಇದು ಏನು ಹೇಳ್ತಾ ಇದೆ, ರಾಮಾಯಣದಲ್ಲಿ ಏನು ಎಲ್ಲಿ ಬರ್ತಾ ಇದೆ, ಎಲ್ಲವನ್ನು ಪುರಾಣಗಳಲ್ಲಿ, ಪುಣ್ಯಕಥೆಗಳಲ್ಲಿ ಎಲ್ಲದರಲ್ಲಿ ಏನೇನು ಬರ್ತಾ ಇದೆ, ಏನೇನು ಇತ್ತು, ಅದನ್ನು ರೆಫರೆನ್ಸ್ ಕೊಟ್ಟು ಹೌದು ಅದು ನಿಜ, ಅದು ನಡೀತಾ ಇತ್ತು ಅಂತ ಇವಾಗ ಅವರು ಹೇಳ್ತಾ ಇದ್ದಾರೆ. ಈಗಿನ ಮಾಡರ್ನ್ ಮೈಂಡ್ಗೆ ಓಹೋ ಈಗ ಫಾರಿನರ್ಸ್ ಹೇಳ್ತಾರ್ರಿ ಇದು ನಿಜ ಅಂತೆ ಅಂತ ಆ ಥರ ಮಾತಾಡೋಂಗಾಗಿದ್ದೀವಿ ನಾವು. ಯಾಕೆ ಅಂದರೆ ಯಾವಾಗ ನಮಗೆ ಆ ಬೇಸ್ ನಮಗೆ ಗೊತ್ತಾಯಿತು, ಆವಾಗ ನಮಗೆ ಬೇಕಾಗಿದ್ದೇನು ಎಲ್ಲರಿಗೂ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ನಿನಗೇನು ಬೇಕು ಅಂತ ಕೇಳಿದ್ರೆ ಅವರು ಮನೆ ಬೇಕು, ಮಠ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು ಅಂತ ಹೇಳ್ತಾ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಒಬ್ಬ ಮೂರ್ಖ ಆಗಿರ್ಬೋದು, ಅವನು ಏನು ಕೇಳೋ ನಂಗೆ ಮುಕ್ತಿ ಕೊಡಿ ಸಾಕು ಅನ್ನೋರು. ಅವನು ಕಡು ಬಡವ ಆಗಿದ್ರೂ ಕೂಡ ನಂಗೆ ಹಣ ಬೇಕು, ನಂಗೆ ಅದು ಬೇಕು ಅಂತ ಕೇಳ್ತಿರ್ಲಿಲ್ಲ. ಭಾಳ ಹಿಂದಿನ ಕಾಲದಲ್ಲಿ ನನಗೆ ಮುಕ್ತಿ ಕೊಟ್ಟರೆ ಸಾಕು, ನಂಗೆ ಪರಮಾತ್ಮನ ಪಾದ ಸೇರಿದ್ರೆ ಸಾಕು, ಆ ಥರ ಹೇಳ್ತಾ ಇದ್ದಿದ್ದು ಕಾಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಇದರಲ್ಲೆಲ್ಲ ಏನಿಲ್ಲ, ನಶ್ವರ ಎಲ್ಲ ಅಂತ. ಯಾಕೆಂದರೆ ಪ್ರತಿದಿನ ಪುರಾಣ ಪುಣ್ಯಕಥೆಗಳಲ್ಲಿ ಅವ್ರು ಹೇಳಿ ಅದು ಮನಸ್ಸೊಳಗೆ ಹೋಗಿತ್ತು, ಹೌದು ಇದು ಶಾಶ್ವತ ಅಲ್ಲ ಯಾವುದು ಅಂತ. ಈಗ ಮಾಡರ್ನ್ ಮೈಂಡ್ ಬೇರೆ ಥರ ಯೋಚನೆ ಮಾಡ್ತಾ ಇದೆ. ಯಾಕೆ ಅಂದರೆ ಕನೆಕ್ಷನ್ ಜಾಸ್ತಿ ಆಯಿತು, ಅವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಯಿತು, ಆಮೇಲೆ ಎಕ್ಸ್ಪೋಜರ್ ಜಾಸ್ತಿ ಆಯಿತು, ಬುದ್ಧಿಶಕ್ತಿ ಜಾಸ್ತಿ ಆಯಿತು, ಎಮೋಷನ್ ಕಮ್ಮಿ ಆಯಿತು. ಎಲ್ಲನೂ ಕೂಡ ಎಡಬಿಡಂಗೆ ಆಗಿ ಕೂತ್ಕೊಳ್ತೀವಿ. ಇವಾಗೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅಂದರೆ ನಮ್ಮ ತಂದೆಯ 4 ಜನ್ರೇಷನ್ ಹಿಂದೆ ಹೋದರೆ ಅವ್ರು ಕೇಳ್ತಾ ಇದ್ದಿದ್ದು ಇಷ್ಟೇನೇನೆ, ಇರೋ ತನಕ ಚೆನ್ನಾಗಿರೋಣ, ಎಲ್ಲರಿಗೂ ಸಹಾಯ ಮಾಡೋಣ, ಎಲ್ಲರಿಗೂ ಬೇಕು ಅಂದ್ಕೊಳ್ಳೋಣ, ಎಲ್ಲರಿಗೂ ಮಾಡೋಣ, ಕೊಡೋಣ, ಅವರಲ್ಲಿ ದಯೆ, ಕರುಣೆ, ಪ್ರೀತಿ ಎಲ್ಲರನ್ನೂ ಸೇರಿಸ್ಕೊಳ್ಳೋದು, ಎಲ್ಲನೂ ಯಾವ್ಯಾವುದು ಒಳ್ಳೆ ಗುಣ, ದೈವಿಕ ಗುಣ ಅಂತೀವೋ ಎಲ್ಲ ಇತ್ತು.
ಒಂದು ಮನೆಯವ್ರ ಥರ ಅಕ್ಕಪಕ್ಕದವ್ರು ಇರ್ತಾ ಇದ್ರು. ಇವಾಗ ಸಾಧ್ಯವೇ ಇಲ್ಲ, ಬಾಗ್ಲೇ ತೆಗಿಯಲ್ಲ. ಈ ವ್ಯತ್ಯಾಸ ಎಲ್ಲ ನಾವು ನೋಡಿದ್ದೀವಿ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅವರವರು ಒಂದು ಪಂಜರ ಮಾಡಿಕೊಂಡು ಒಳಗಡೆ ಇದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಸೋಷಿಯಲ್ ಬಿಹೇವಿಯರ್ ಗೊತ್ತಿಲ್ಲ, ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ. ಆಮೇಲೆ ಬೇರೆಯವ್ರಿಗೋಸ್ಕರ ತುಡಿಯಲ್ಲ ಜೀವ, ಬೇರೆಯವ್ರಿಗೆ ಲೆಕ್ಕನೇ ಇಲ್ಲ ಜೀವನದಲ್ಲಿ. ಪ್ರತಿಯೊಬ್ಬರು ಒಬ್ಬೊಬ್ಬರೇ ಐಲ್ಯಾಂಡ್ ಥರ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಗುರಿ ಇಲ್ಲ ಗೊತ್ತಿಲ್ಲ. ಯಾಕೀಗೆ ಅಂದರೆ ಲಿಮಿಟೆಡ್ ಸ್ಪೇಸ್ನಲ್ಲಿ, ಪೆರಿಫೆರಿನಲ್ಲಿ, ಸೂಪರ್ಫಿಷಿಯಲ್ ಆಗಿ, ಸರ್ಫೇಸ್ ಲೆವೆಲ್ನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಫಾರಿನರ್ಸ್ಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಅವ್ರು ಹೊರಟಿದ್ದೇನೆ ಹಣಕ್ಕೆ, ಅವ್ರು ಕೊಟ್ಟಿದ್ದೇ ಬೆಲೆ ದೇಹಕ್ಕೆ. ಅವ್ರಿಗೆ ರೂಪ, ಆಕರ್ಷಣೆ, ಇಂದ್ರಿಯ ಅನುಭವ, ಖುಷಿ, ಮಜಾ, ಹಣ, ಕುಡಿತ, ಡ್ಯಾನ್ಸು, ಅದೇ ಎಲ್ಲ. ಕಾಲ ಎಲ್ಲವೂ ಕೂಡ ಹಣದ ಜೊತೆಗೆ ಅವರು ಪೋಣಿಸ್ತಾರೆ. ಈಗಲೂ ಅಷ್ಟೇ, ಇಷ್ಟು ಟೈಮ್ಗೆ ಇಷ್ಟು ಹಣ, ಪ್ರಾಣ ಕೊಡ್ತಾರೆ ಹಣಕ್ಕೋಸ್ಕರ. ಹಣದಿಂದ ಎಲ್ಲ ಸಂಪಾದಿಸಿ ಎಲ್ಲ ವಸ್ತುಗಳನ್ನು ತಯಾರು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇದನ್ನು ನೋಡಿ 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 ಈಗಿನ ಮಾಡ್ರನ್ ಮೈಂಡ್ಗೆ ಇದು ಸ್ವರ್ಗ ಅನಿಸ್ಬಿಟ್ಟಿದೆ. ಯಾಕೆಂದರೆ ಅವರು ಎಲ್ಲರೂ ಯಾವಾಗಲೂ ತೇಲಾಡ್ತಾ ಇರ್ತಾರೆ, ಯಾವಾಗಲೂ ಡ್ಯಾನ್ಸ್ ಮಾಡ್ತಿರ್ತಾರೆ, ತಿಂತಿರ್ತಾರೆ, ಕುಡಿತಾ ಇರ್ತಾರೆ. ಯಾರ ಜೊತೆ ಹೋಗ್ತಾರೆ, ಯಾವುದೂ ಇಲ್ಲ, ಎಲ್ಲ ಫ್ರೀಡಮ್ ಅಂತ ಈ ಥರ ನೋಡ್ತಾ ಇದ್ದಾರೆ. ಈಗಿನ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿದೆ. ಇದಾ ಸರಿ ಅದಾ ಸರಿ, ಅದು ಭಾಳ ತಾತ್ಕಾಲಿಕವಾದದ್ದು, ಪರವಾಗಿಲ್ಲ, ನಾವಿರೋದೇ ಸ್ವಲ್ಪ ದಿನ, ಎಂಜಾಯ್ ಮಾಡಿಬಿಡೋಣ. ಪರ್ಮನೆಂಟ್ ಕಡೆ ಗಮನನೇ ಇಲ್ಲ, ಶಾಶ್ವತವಾದದ್ದು ಇವರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಸ್ವಲ್ಪನೇ ವಯಸ್ಸಾಗಿರೋದು ಅಂದರೆ ನಮ್ಮ ಇಂಡಿಯಾಗೆ 1000 ವರ್ಷ ಆಗಿದ್ದರೆ, ನಾವು ತುಂಬ ಮೆಚುರಿಟಿ ಇದ್ದರೆ ಅವರಿಗೆ ಕೇವಲ ಫ್ಯೂ ಇಯರ್ಸ್, ಲೈಕ್ ಮೇ ಬಿ ಮ್ಯಾಕ್ಸಿಮಮ್ 400. ಅಮೇರಿಕಾ ಹಾಗೆ 400 ವರ್ಷ, ನಮ್ಮದು 4 ಎಷ್ಟೋ ಸಾವಿರಾರು ವರ್ಷ. ಅವರು ಹೋಗಿದ್ದೇನೆ ಪೆರಿಫೆರಲ್ ಲೇಯರ್ನಲ್ಲಿ ಅವರು ಸಾಧನೆ ಶುರು ಮಾಡಿಕೊಂಡ್ರು. ಪ್ರಾರಂಭದಲ್ಲೇ ಬಾಡಿಗೆ ಹೆಚ್ಚು ಗಮನ, ಮನಸ್ಸಿಗೆ ಹುಚ್ಚು, ಬುದ್ಧಿ ಇದ್ದರೂ ಕೂಡ ತನ್ನಂತ ನೋಡ್ಕೊಳ್ಳೋದು, ಸಂಸಾರ ಇಲ್ಲ, ಏನೂ ಇಲ್ಲ, ವಿವೇಕ ಇಲ್ಲ, ಜ್ಞಾನ ಇಲ್ಲ, ಅವರು ಪುನರ್ಜನ್ಮ ನಂಬಲ್ಲ. ಈ ಥರ ಇದ್ದಾಗ ಅಲ್ಲೂ ಕೂಡ ಜೀಸಸ್ ಕ್ರೈಸ್ಟು ಅವರು ಇವರು ಎಲ್ಲ ಬೇಕಾದಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ರು. ಇಲ್ಲಿಂದ ಎಲ್ಲ ಬುದ್ಧಿಸಮ್ ಎಲ್ಲ ಅಲ್ಲಿಗೂ ಹೋಯಿತು, ಜೈನಿಸಮ್ ಹೋಯಿತು, ಹಿಂದೂಯಿಸಮ್ ಹೋಯಿತು ಅಲ್ಲಿಗೆ. ಆವಾಗ ಅವರಿಗೆ ಸ್ವಲ್ಪ ಬಂತು. ಯಾಕೆ ಅಂದರೆ ದೇಹಕ್ಕೆ ಕಾಯಿಲೆ ಬಂತು, ಮುಖ ಅವಲಕ್ಷಣ ಆಯಿತು. ಅವ್ರು ಮಾಡ್ತಿದ್ದ ಅಭ್ಯಾಸಕ್ಕೆ ಅವ್ರಿಗೆ ಸರಿಯಾಗಿ ತಕ್ಕ ಶಿಕ್ಷೆ ಬಂತು. ಆವಾಗ ಯೋಚನೆ ಮಾಡಿದ್ರು, ಏನೋ ಸರಿ ಇಲ್ಲ ಇಲ್ಲಿ. ಅವ್ರಿಗೆ ಎಷ್ಟು ಸುಸ್ತಾಯಿತು ಅಂದರೆ, ಬೋರ್ ಆಯಿತು ಅಂದರೆ ಅವ್ರಿಗೆ ಇರೋಕ್ಕಾಗಲಿಲ್ಲ, ಹುಚ್ಚಿಡಿತು. ಎಷ್ಟೋ ಜನ ಹುಚ್ಚಿಡಿದಿದೆ, ಎಷ್ಟೋ ಜನ ಹಿಪ್ಪಿಗಳಾಯಿದ್ರು, ಎಷ್ಟೋ ಜನ ಡ್ರಗ್ ಅಡಿಕ್ಟ್ಸ್ ಆದರು, ಎಷ್ಟೋ ಜನಕ್ಕೆ ಅರ್ಥ ಆಗದೆ ಆಯಿತು ಜೀವನ. ಆ ರೀತಿ ಅಲ್ಲೋಲ ಕಲ್ಲೋಲ ಆಗೋಯ್ತು ಆ ಸೊಸೈಟಿನಲ್ಲಿ. ಆವಾಗ ಅವ್ರಿಗೊಂದು ಅರ್ಥ ಬೇಕಾಯಿತು. ಇಲ್ಲಿಂದ ವಿವೇಕಾನಂದ ಆಗಲಿ, ಅವರಾಗಲಿ, ಇವರಾಗಲಿ ಹೋಗಿ ಎಲ್ಲ ಹಿಂದೂ ಧರ್ಮ ಏನು, ಯಾವ ರೀತಿ ಇದೆ, ಇದು ಎಲ್ಲರಿಗೂ ಬೇಕಾಗಿದೆ, ಎಲ್ಲರೂ ಈ ರೀತಿ ಧ್ಯಾನ ಮಾಡಿ ಪೂಜೆ ಮಾಡಿ ಅಂತ ಶುರು ಮಾಡಿದ್ಮೇಲೆ, ಇಲ್ಲಿಂದ ಒಬ್ಬೊಬ್ಬರೇ ಅಲ್ಲಿ ಹೋಗಿ ಟೀಚ್ ಮಾಡಿದ್ಮೇಲೆ ಅವರಿಗೆ ಹೌದು, ನಮಗೆ ಬರೀ ಹಣ ಮುಖ್ಯ ಅಲ್ಲ, ದೇಹ ಮುಖ್ಯ ಅಲ್ಲ, ನಮಗೂ ನಮ್ಮೊಳಗೂ ಒಂದು ಸೋಲಿದೆ, ಆತ್ಮ ಇದೆ, ಇದರ ಚಿಂತನೆ ಮಾಡಬೇಕು ಅನ್ನೋದು ಬಂದು ಅವರಿಗೆ ಆಕರ್ಷಣೆ ಬಂತು. ಯೋಗದಲ್ಲಿ ಆಕರ್ಷಣೆ. ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದ್ರು, ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ನಿಯತ್ತಾಗಿ ಭಾರತ ದೇಶನ ಈಸ್ಟ್ ದೇಶಗಳನ್ನು ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರು, ಅನುಸರಿಸಿದ್ರು, ಬಂದರು, ಇದ್ದರು, ಕಲ್ತರು, ಅದರ ಮೇಲೆ ಸ್ಟಡಿ ಮಾಡಿದ್ರು, ರಿಸರ್ಚ್ ಮಾಡಿದ್ರು, ಒಪ್ಕೊಂಡ್ರು. ಎಲ್ಲ ಕಡೆ ಲೈಟ್ ಇದೆ ಅಂತ ಹೇಳಿದಾಗ ಒಪ್ತಿರ್ಲಿಲ್ಲ. ಇವಾಗ ಎಲ್ಲ ಕಡೆನೂ ಎಲೆಕ್ಟ್ರಿಸಿಟಿ ಇದೆ, ಎಲ್ಲ ಕಡೆನೂ ಎನರ್ಜಿ ಇದೆ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ 20 ವರ್ಷದಿಂದ ಅಷ್ಟೇ. ಅದಕ್ಕೆ ಮುಂಚೆ ಒಪ್ತಾ ಇರಲಿಲ್ಲ. ಎಷ್ಟೋ ಒಪ್ಕೊಳ್ತಾ ಬಂದರು, ಸ್ಟಡಿ ಮಾಡಿದ್ರು, ಎಕ್ಸ್ಪರಿಮೆಂಟ್ ಮಾಡಿದ್ರು. ಇಂಡಿಯನ್ ಕಲ್ಚರ್ ಬಗ್ಗೆ, ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ಎಲ್ಲದ್ರ ಬಗ್ಗೆ ಇಟ್ ಟೈಮ್ ತಗೊಳ್ತು, ಇಲ್ಲ ಅಂತಲ್ಲ. ಇವಾಗ ಅವರಿಗೆಲ್ಲ ಸಾಕಾಗಿದೆ, ಕುಣಿದಿದ್ದು ಸಾಕಾಗಿದೆ, ತಿಂದಿದ್ದು ಸಾಕಾಗಿದೆ, ಎಲ್ಲ ಸಾಕಾಗಿದೆ, ದುಡ್ಡು ಸಾಕಾಗಿದೆ, ಎಂಜಾಯ್ ಮಾಡಿದ್ದು ಸಾಕಾಗಿದೆ. ಅವರಿಗೆ ಮೌನ ಬೇಕು, ಶಾಂತಿ ಬೇಕು,
ಧ್ಯಾನ ಬೇಕು, ಯೋಗ ಬೇಕು, ಆರೋಗ್ಯ ಬೇಕು, ಸಂಸಾರ ಬೇಕು ಅಂತ ಶುರು ಆಗಿದೆ. ಅದಕ್ಕೆ ಅವ್ರಿಗೆ ಒಳಗಡೆ ಆಳಕ್ಕೆ ಹೋಗ್ತಾ ಹೋಗ್ತಾ ದಾಹ ಬರುತ್ತಲ್ಲ, ಅವರು ಇವಾಗ ಸೂಕ್ಷ್ಮ ಆಗ್ತಾ ಇದ್ದಾರೆ. ದಾಹ ಬರ್ತಾ ಇದೆ, ಹುಡ್ಕೊಂಡು ಹೋಗ್ತಾರೆ ಗುರುಗಳನ್ನ, ಆಶ್ರಮ ಸೇರ್ಕೊಳ್ತಾರೆ, ಎಲ್ಲ ಕಲಿತಾರೆ, ಪುಸ್ತಕಗಳನ್ನ ಓದ್ತಾರೆ, ಧ್ಯಾನ ಮಾಡ್ತಾರೆ, ಪ್ರಾಣಾಯಾಮ ಕಲಿತಾರೆ, ಯೋಗ ಕ್ಲಾಸ್ಗಳು ಮಾಡ್ತಾರೆ, ಕಲ್ತಿದ್ದನ್ನು ಹೇಳ್ಕೊಡ್ತಾರೆ ನಿಷ್ಠೆಯಿಂದ. ಯಾಕೆ ಅಂದರೆ ನನಗೇನು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತು, ಕಲಿತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಒಂದು ರೀತಿಯ ಅಹಂಕಾರ ಇದೆ, ಸ್ವಾಭಿಮಾನ ದುರಭಿಮಾನ ಆಗಿದೆ. ನಮಗೆಲ್ಲ ಗೊತ್ತು, ಯಾಕೆ ನಮ್ಮ ತಾತಗೆ ಗೊತ್ತಿತ್ತು, ನಮಗೆಲ್ಲ ಗೊತ್ತು, ನಮ್ಮ ಮನೇಲಿ ಪುಸ್ತಕ ಇದೆ, ನಮಗೆಲ್ಲ ಗೊತ್ತು, ಅವ್ರು ಮಡಿ ಮಾಡ್ತಾಯಿದ್ರು, ನಮಗೆಲ್ಲ ಗೊತ್ತು, ಅದು ನಾನೇನೂ ಮಾಡ್ತಾಯಿಲ್ಲ. ನಮಗೇನಾಗಿದೆ, ಮಾಡಿ 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 ಬರ್ತಾ ಬರ್ತಾ ರೂಢಿಯಾಗಿ ಆ ರೂಢಿ ಅರ್ಥ ಕಳ್ಕೊಂಡು ನಮಗೇನು ಪ್ರಯೋಜನ ಇಲ್ಲ, ಇದು ನಾವು ಅವ್ರ ಥರ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ, ಅವ್ರು ನಮ್ಮ ಥರ ಆಗಬೇಕು ಅಂತ ಬರ್ತಾ ಇದ್ದಾರೆ. ಅದರಿಂದ ನಾನು ನೋಡ್ತಾ ಇದ್ದೀನಲ್ಲ, ನಾನು ಮಂತ್ರ ಹೇಳ್ಕೊಟ್ರು ತೊದ್ಲಿ ಆದರೆ ಕನ್ಸಿಸ್ಟೆಂಟಿ ಆಗಿ ಹೇಳ್ತಾ ಇರೋದು ಫಾರಿನರ್ಸೇನೆ. ನಮ್ಮವರು ಮಂತ್ರ ಬಾಯಿ ಸ್ಪಷ್ಟವಾಗಿ ತಿರುಗಿದ್ರು ಕೂಡ 2 ದಿನ ಮಾಡಿ ಬಿಟ್ಬಿಡೋದು ನಮ್ಮವರೇನೆ. ನಾನು ನೋಡ್ತಾ ಇರೋ ಸಾವಿರಾರು ಜನದಲ್ಲೇ ನನಗೆ ಗಮನ ಬರುತ್ತೆ, ಗುರುಗಳ ಮೇಲೆ ಭಕ್ತಿ, ಒಂದು ಶ್ರದ್ಧೆ, ಒಂದು ಸೇವೆ, ಒಂದು ರೀತಿ ಬಂದು ನಾನು ನನ್ನನ್ನು ನೋಡ್ಕೋತೀನಿ ಅನ್ನೋ ಒಂದು ಛಲ, ಆತ್ಮ ಸಂಶೋಧನೆ, ಹೆಚ್ಚು ಹೊತ್ತು ಯೋಗ ಸ್ಟುಡಿಯೋನಲ್ಲಿ ಕಳೆಯೋದು, ಹೆಚ್ಚು ಹೊತ್ತು ಸತ್ಸಂಗದಲ್ಲಿ ಕಳೆಯೋದು, ಭಜನೆ ಮಾಡೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗಬೇಕು, ಇವಾಗ ಆ ಸ್ಥಿತಿ ಆಗಿದೆ. ಅವರಿಂದ ಪುನಃ ನಾವು ಕಲಿತಾ ಇದ್ದೀವಿ. ಫಾರಿನರ್ಸ್ ಬಂದು ಯೋಗ ಹೇಳ್ಕೊಡ್ತಾರೆ ಅಂದರೆ ನಾಚಿಕೆ ಇಲ್ಲದೆ ನಾವು ಹೋಗ್ತೀವಿ, ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ನಮ್ಮವ್ರು ಯಾರು ಯೋಗ ಮಾಡ್ತಾನೇ ಇಲ್ಲ. ನಮ್ಮವ್ರಿಗೆ ಜಿಮ್ಗೆ ಹೋದರೆ ಸ್ಟೈಲಾಗಿ, ಯಾಕೆಂದರೆ ಬಟ್ಟೆ ಆ ಥರ ಹಾಕ್ಕೋಬೋದಲ್ಲ, ಬೆಳಗ್ಗೆ ಇದ್ದ ತಕ್ಷಣ ಓಡ್ಬೋದಲ್ಲ. ಜಿಮ್ಗೆ ಹೋಗೋದು ಸ್ಟೈಲು, ಯೋಗ ಬೇಡ. ಚರ್ಚ್ಗೆ ಹೋಗೋ ಸ್ಟೈಲು, ದೇವಸ್ಥಾನ ಬೇಡ. ವೆಸ್ಟರ್ನ್ ಮ್ಯೂಸಿಕ್ ಸ್ಟೈಲು, ಕ್ಲಾಸಿಕಲ್ ಮ್ಯೂಸಿಕ್ ಬೇಡ. ಯಾಕೆ ಕ್ಲಾಸಿಕಲ್ ಮ್ಯೂಸಿಕ್ಕು ಮೆಡಿಟೇಷನ್ನು, ಕ್ಲಾಸಿಕಲ್ ಡ್ಯಾನ್ಸು ಮೆಡಿಟೇಷನ್ನು, ಕ್ಲಾಸಿಕಲ್ ಯೋಗ ಇಸ್ ಮೆಡಿಟೇಷನ್ನು. ನಾವು ಮಾಡೋದು ಎಲ್ಲವೂ ಮೆಡಿಟೇಷನ್ನು. ಈ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಇವಾಗಿರೋರಿಗೆ ಮೆಡಿಟೇಷನ್ ಬೇಡ. ಗಲಾಟೆ ಬೇಕು, ಕೂಗಾಟ ಬೇಕು, ಕಿರ್ಚಾಟ ಬೇಕು, ಹುಚ್ಚಾಟ ಬೇಕು. ಅದಕ್ಕೆ ಫಾರಿನರ್ಸು ಒಲಿದು ಈ ಕಡೆ ಬರ್ತಾ ಇರೋದು. ಇವರು ಅವ್ರು ಬೇತ್ಕೊಂಡು ಅಲ್ಲಿಗೆ ಹೋಗ್ತಾ ಇರೋದು. ಈ ಹುಟ್ಟು ಸಾವು ಅನ್ನೋದು ದೇಹಕ್ಕಿರೋದು, ಇರೋವರೆಗೂ ಅಷ್ಟೇ ನಮ್ಮ ಋಣ ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ. ಹಾಗಾಗಿ ನನ್ನ ಪ್ರಶ್ನೆ, ಈ ಜಾಗಕ್ಕೂ ನಿಮಗೂ ಎಷ್ಟು ಋಣ? ದೇಹಕ್ಕೆ ಒಂದು ಋಣ ಬರಬೇಕಾದ್ರೂ ಜನ್ಮ ಜನ್ಮಾಂತರದ್ದೇ ಬರಬೇಕು. ಹುಟ್ಟು ಸಾವಿನ ಮಧ್ಯ ನಾವು ಎಲ್ಲಿರ್ತೀವಿ, ಏನು ಮಾಡ್ತೀವಿ, ಯಾರ ಜೊತೆ ಇರ್ತೀವಿ, ಹೇಗಿರ್ತೀವಿ ಎಲ್ಲನೂ ದೇಹಕ್ಕೆ ಆ ಅಭ್ಯಾಸ ಭಾಳ ಹಿಂದಿನ ಜನ್ಮಾಂತರದ ಋಣವೇ. ಆದರೆ ಸಂಬಂಧಗಳು ಕೂಡ ಋಣವೇ. ಆದರೆ ಆತ್ಮಕ್ಕೆ ನಿಜವಾದ ನಾನು ಅಂತ ಏನು ಹೇಳ್ತೀವೋ ಅದಕ್ಕೆ ಅದು ಯಾವ ಋಣಕ್ಕೂ ಅಂಟ್ಕೊಂಡಿಲ್ಲ. ಹುಟ್ಟಕ್ಕೆ ಮುಂಚೆ ನಾನು ಇಲ್ಲೇ ಇದ್ದೆ ಅನಿಸುತ್ತೆ ನನಗೆ. ಅಂದಮೇಲೆ ಸತ್ತ ಮೇಲೆ ಎಲ್ಲಿ ಹೋಗೋದು? ಇಲ್ಲೇ ಇರೋದು, ಯಾವಾಗಲೂ ಇರೋದು ಆತ್ಮ. ನಾವು ಯಾವಾಗ ಇಂಟೆನ್ಸ್ ಆಗಿ ಇರೋ ಕಡೆ ಇದ್ಬಿಟ್ರೆ, ದೇಹ ಇದ್ದಾಗ, ನಮ್ಮ ದೇಹ ಇದ್ದಾಗ ಆ ಇರುವಿಕೆಯ ಅರಿವು ನಮಗಾಗ್ಬಿಟ್ರೆ, ನಮ್ಮ ಮನಸ್ಸು ಆಳವಾಗಿ ಆ ಇರುವಿಕೆಯ ಅನುಭವಗಳನ್ನು ಪಡ್ಕೊಂಡಿದ್ರೆ, ಆ ಸಂಸ್ಕಾರವನ್ನು, ಆತ್ಮದ ಗುಣಗಳನ್ನು ನಮ್ಮ ಮನಸ್ಸು ಒಳಗೆ ತಿರುಗಿ ಕಂಡುಕೊಂಡಿದ್ರೆ, ನಮ್ಮ ಬುದ್ಧಿ ಪ್ರಜ್ಞೆ ಜಾಗೃತವಾಗಿ ಹೌದಲ್ಲ, ನಾನು ಇದು ಬರೀ ಇಷ್ಟೇ ಅಲ್ಲ, ಇನ್ನೂ ಏನೋ ನಾನು
ನನ್ನನ್ನು ನಾನು ತಿಳ್ಕೋಬೇಕು ಅನ್ನೋದು ಒಂದು ಕುತೂಹಲ, ಆಸಕ್ತಿ ನಮ್ಮ ಈ ಜನ್ಮದಲ್ಲಿ ಮೂಡಿದ್ದರೆ ನಮ್ಮ ಒಳಗಡೆನೆ ನಮಗೆ ಒಂದು ಸಂಸ್ಕಾರ ಬರುತ್ತೆ. ಒಳ್ಳೆಯ ದೇಹಕ್ಕೆ, ಆರೋಗ್ಯವಾದ ದೇಹಕ್ಕೆ, ಶಾಂತವಾದ ಮನಸ್ಸಿಗೆ, ತೀಕ್ಷ್ಣವಾದ ಒಂದು ವಿವೇಕದ ಬುದ್ಧಿಗೆ ಒಂದು ಯೋಗ್ಯತೆ ಬರುತ್ತೆ, ಒಂದು ಗುಣ ಬರುತ್ತೆ, ಒಂದು ಸಂಸ್ಕಾರ ಬರುತ್ತೆ. ಇದನ್ನು ಒಟ್ಟಾರೆ ನಾವು ತಗೊಂಡು ಹೋಗ್ತೀವಿ, ಎಲ್ಲೂ ಬಿಡಲ್ಲ ಇದನ್ನು. ಈ ಅನುಭವಗಳು ಫಿಸಿಕಲ್ ಪರ್ಮನೆಂಟ್, ಆಸ್ಟ್ರಲ್ ಪರ್ಮನೆಂಟ್ ಆ್ಯಂಡ್ ಬುದ್ಧಿಕ್ ಪರ್ಮನೆಂಟ್ ಆಟಮ್ ಅಂತ ನಮ್ಮ ವಿಜ್ಞಾನ ಕೋಶದಲ್ಲಿ ಆತ್ಮದ ಜೊತೆಗೆ ಇದು ಬರುತ್ತೆ. ಅದರ ಮೇಲೆ ಪುನಃ ಯಾವುದೋ ಒಂದು ರೂಪ ತಗೊಂಡು, ಯಾವುದೋ ಒಂದು ಆಕಾರ ತಗೊಂಡು ಪುನಃ ಇಲ್ಲಿಗೆ ಇದೇ ಒಂದು ಋಣ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗೆ ಎಷ್ಟು ಜನ್ಮದ ಋಣವೋ ಗೊತ್ತಿಲ್ಲ. ಹುಟ್ಟಕ್ಕೆ ಮುಂಚೆನೇ ಡಿಸೈಡ್ ಆಗಿತ್ತು, ನಾನು ಇಲ್ಲಿ ಇರಬೇಕು, ಇಲ್ಲಿ ಬಾಳಬೇಕು, ಇಲ್ಲಿ ಧ್ಯಾನ ಮಾಡಬೇಕು, ಇಲ್ಲಿ ಚಿಂತನೆಗಳಾಗುತ್ತೆ, ಇಲ್ಲಿ ಯೋಗ ಆಗುತ್ತೆ ಅಂತ. ಆ ಒಂದು ಋಣ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ ನನಗೆ. ಇದು ದೇಹಕ್ಕಿರೋದು ಹುಟ್ಟು, ದೇಹಕ್ಕಿರೋದು ಸಾವು. ಯಾವಾಗಲೂ ಈ 2 ಎಪಿಸೋಡು ಇದ್ದೇ ಇರುತ್ತೆ. ದೇಹ ಅಂದಮೇಲೆ ಹುಟ್ಟು ಸಾವು ಅನ್ನೋದು ನಡೆಯುತ್ತೆ. ಆದರೆ ಅದು ಬರೀ ದೇಹಕ್ಕೆ ಮಾತ್ರ. ನಮ್ಮ ಅನುಭವಗಳು ಎಲ್ಲೂ ಸಾಯೋದಿಲ್ಲ. ಅದರ ಮೇಲೆ ನಮ್ಮ ಋಣ ಇದೆ. ನಾನು ಸದಾ ಇರ್ತೀನಿ ಅಂತ ನಿಜ ಅದು. ಈ ಪ್ರಳಯ ಎಲ್ಲ ಆದ್ರೆ ಸತ್ವಭಾಗ ಮಾತ್ರ ಉಳ್ಕೊಂಡು ಮುಂದುವರಿಯೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಕೂಡ ಆಯ್ತು ಅಂತ ಕೇಳಿದ್ವಿ. ಈ ಮತ್ಸ್ಯಾವತಾರ ಆದಾಗಿರ್ಬಹುದು, ಮನು ಉಳ್ಕೊಂಡ, ನಾವೆಲ್ಲ ಒಂದಷ್ಟು ಜನ ಉಳ್ಕೊಂಡ್ರು, ಅವರಿಂದ ಕಂಟಿನ್ಯೂ ಆಯ್ತು ಅಂತ ನಾವು ಪುರಾಣಗಳಲ್ಲೂ ಕೇಳಿದ್ವಿ. ಈಗ ನನ್ನ ಪ್ರಶ್ನೆ, ಅಕಸ್ಮಾತ್ ಮುಂದೆ ಏನಾದ್ರೂ ಪ್ರಳಯ ಆದ್ರೆ ಈ ಜಾಗ ಉಳ್ಕೊಳ್ಳೋಕೆ ಸಾಧ್ಯ ಇದೆಯಾ? ಉಳ್ಕೊಳ್ಳುತ್ತಾ? ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಇದು ಜಾಗ ಅಲ್ಲ, ಒಂದು ಸ್ಪೇಸ್ ಅಂತ. ಸ್ಪೇಸ್, ನಾಟ್ ಎ ಪ್ಲೇಸ್ ಅಂತ. ಸತ್ವ ಅನ್ನೋದು ಎಲ್ಲೂ ನಶಿಸಿ ಹೋಗೋದಿಲ್ಲ. ಸತ್ಯ ಅನ್ನೋದು ಎಲ್ಲೂ ಕಡಿಮೆ ಆಗಲ್ಲ, ಜಾಸ್ತಿ ಆಗಲ್ಲ. ಅದು ಯಾವಾಗಲೂ ಇರೋದು. ಸತ್ವ, ಸತ್ಯ, ಅಸ್ತಿತ್ವ, ಪರಮಾತ್ಮ, ಇದೆಲ್ಲವನ್ನು ನಾವು ಇರುವುದು ಅಂತ ಹೇಳ್ತೀವಿ. ಇರೋದು ಅಂದರೆ ಬಂದು ಹೋಗಲ್ಲ, ಅದು ಇರುತ್ತೆ. ಬೆಳಕು ಅಷ್ಟೇ, ಯಾವಾಗಲೂ ಇದೆ. ಅದು ಮೋಡ ಬಂದಾಗ ಕತ್ತಲು ಕವ್ಕೊಳ್ಳುತ್ತಷ್ಟೇ, ಬರುತ್ತೆ ಹೋಗುತ್ತೆ ಮೋಡ. ಬೆಳಕು ಸದಾ ಇದೆ, ಸ್ವಯಂ ಪ್ರಭೆಯದು. ಅದು ಯಾರು ಹಚ್ಚಿದ ಬೆಳಕಲ್ಲ. ಹಾಗೆ ಸತ್ಯಯುಗ ಅನ್ನೋದು ಇದೆ, ಎಲ್ಲೂ ಹೋಗಿಲ್ಲ. ಅಂದರೆ ಅದರ ಒಂದು ಶಕ್ತಿ ಹೆಚ್ಚು ಕತ್ತಲು ಬಂದಿರೋದ್ರಿಂದ ಅದರ ಬೆಳಕು ಕಮ್ಮಿ ಆಗಿದೆ ಅಷ್ಟೇ, ಕಮ್ಮಿ ಕಾಣ್ತಾ ಇದೆ. ಬೇರೆ ಆವರಿಸ್ಕೊಂಡಿರೋದ್ರಿಂದ, ಕಾಲದಿಂದ ಆವರಿಸ್ಕೊಂಡಿದೆ. ಅದರಿಂದ ನಾವು ಯಾವಾಗ ಸತ್ಯದಲ್ಲಿ ಇರ್ತೀವಿ, ಆಲ್ರೆಡಿ ನಾವು ಬೆಳಕಲ್ಲೇ ಇದ್ದೀವಿ. ಸತ್ಯಯುಗವೂ ಒಂದು ಭಾಗವಾಗಿ ಇದೆ. ಕತ್ತಲು ಕಳಿಬೇಕಾದ್ರೆ ಟೈಮ್ ತಗೊಳುತ್ತೆ. ಇದಕ್ಕೆ ಹೇಳ್ತಾರೆ, ಇದು ಯಾವ ಥರ ಇದೆ ಅಂದರೆ ಮಧ್ಯರಾತ್ರಿ ದಾಟಿದೆ ಅಂದರೆ ಕತ್ತಲು, ಆ ಒಂದು ಘೋರ ಕಾಳರಾತ್ರಿ ಮುಗಿದಿದೆ. ಕಲಿಯುಗದ ಘೋರ ರಾತ್ರಿ ಮುಗಿದಿದೆ. ಇನ್ನೇನು ಬೆಳಕಾಗಬೇಕು. ಇನ್ನು ಕೆಲವೇ ವರ್ಷಗಳಲ್ಲಿ ಬೆಳಕಾಗುತ್ತೆ, ಕತ್ತಲೆಲ್ಲ ಹೋಗುತ್ತೆ ಅನ್ನಲ್ವಾ. ಅದು ಪ್ರಳಯ. ಎಲ್ಲವೂ ದೋಚಿಕೊಂಡು ಕತ್ತಲು ಒಂಚೂರು ಇಲ್ಲದೆ ಹೋಗಿ ಪೂರ್ತಿ ಬೆಳಕು ಹೊರಗೆ ಬರೋದಕ್ಕೆ ಇಟ್ ಟೇಕ್ಸ್ ಟೈಮ್. ಆಗ್ತಾ ಇದೆ ಅದು. ಒಂದು ಸಡನ್ನಾಗಿ ಒಂದಿನ ಬರಲ್ಲ, ನಿಧಾನವಾಗಿ ಆಗ್ತಾ ಇದೆ. ಹೀಗಾಗ್ತಾ ಇರಬೇಕಾದ್ರೆ, ಆಗ್ತಾ ಇರುವಾಗಲೇ ಯಾವುದು ಬೇಡವೋ ಭೂಮಿಗೆ, ಯಾವುದು ಭಾರವೋ, ಯಾವುದು ಸಪೋರ್ಟ್ ಮಾಡಲ್ವೋ ಸತ್ವವನ್ನು, ಸತ್ಯಯುಗವನ್ನು ಧರಿಸ್ಕೊಳ್ಳೋದಿಲ್ವೋ, ನಿಲ್ಲಿಸೋದಿಲ್ವೋ ಧರ್ಮವನ್ನು, ಅಂಥದ್ದೆಲ್ಲ ತಾನೇ ಉದುರೋಗುತ್ತೆ. ಪ್ರಳಯ ಒಂದಿನ ಆಗೋದಲ್ಲ, ಆಗ್ತಾನೇ ಇದೆ. ಬೇರೆ ಬೇರೆ ರೂಪದಲ್ಲಿ ಆಗ್ತಾ ಇದೆ.
ಹೊಸದು ಬರ್ತಾ ಇದೆ, ಹಳೇದು ಹೋಗ್ತಾ ಇದೆ. ಇದು ಕಣ್ಣಿಗೆ ಕಾಣಲ್ಲ. ಇದು ಫಿಲ್ಮ್ನಲ್ಲಿ ತೋರಿಸ್ದಂಗೆ ಒಂದಿನ ಮುಗಿದು ಇನ್ನೊಂದು ದಿನ ಪ್ರಳಯ ಆಗಿಬಿಡುತ್ತೆ, ಇನ್ನೊಂದು ದಿನ ಹುಟ್ಕೊಳ್ಳುತ್ತೆ ಅಂತ ಅಲ್ಲ. ಆಗಲೇ ಹುಟ್ಟುತ್ತಾನೂ ಇದೆ, ಈ ಕಡೆ ಲಯವಾಗ್ತಾನೂ ಇದೆ, ಸೃಷ್ಟಿ ಆಗ್ತಾನೂ ಇದೆ. ಅದೆರಡರ ಒಂದು ಸಮತೋಲನದಲ್ಲಿ ಮೇಂಟೆನೆನ್ಸು ನಡೀತಾ ಇದೆ. ಆ ಮೇಂಟೆನೆನ್ಸ್ ಯಾವಾಗಲೂ ಇರುತ್ತೆ. ಅದರಿಂದ ಸಂಪೂರ್ಣ ನಾಶ ಅಂತ ಇಲ್ಲ. ಪ್ರಳಯ ಆಗ್ತಾ ಇದೆ, ಯಾವ್ಯಾವ್ದು ಬೇಡವೋ ಅದೆಲ್ಲ ಹೋಗ್ತಾ ಇದೆ. ಆ ಭೂದೇವಿಗೆ ಗೊತ್ತು, ಆ ಭೂತಾಯಿಗೆ ತಾನು ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳೋದು ಗೊತ್ತು. ಅದರಿಂದ ಇದು ಒಂದು ಅದ್ಭುತವಾದ ಆ ತಾಯಿಯ ಅಲ್ಲಿ ಆಟ ಅದು. ನನಗೆ ಕಣ್ಣಿಗೆ ನಾನು ನೋಡಿದಾಗ ಕಾಣಿಸುತ್ತೆ. ಅರ್ಜುನ ಕೇಳ್ತಾನೆ, ಸೃಷ್ಟಿ ಮತ್ತು ಲಯ ಒಟ್ಟಿಗೆ ದರ್ಶನ ಮಾಡಿಸ್ತಾನೆ ಕೃಷ್ಣ. ಒಂದು ಚಿಗುರ್ತಾ ಇರೋದು, ಒಂದು ಸಾಯ್ತಾ ಇರೋದು ಒಟ್ಟಿಗೆ ತೋರಿಸ್ತಾನೆ. ಅಂದರೆ ಲಯ ಮತ್ತು ಸೃಷ್ಟಿ ಒಟ್ಟಿಗೆ ನೋಡೋದಿದೆಯಲ್ಲ, ಆ ಬ್ಯಾಲೆನ್ಸ್ ಅದು ಒಂದು ಮೇಂಟೆನೆನ್ಸ್ ನೋಡೋದು. ಮೇಂಟೆನೆನ್ಸ್ ಯಾರು? ವಿಷ್ಣುವನ್ನು ನೋಡೋದು, ವಿಷ್ಣುವ ಸ್ವರೂಪ ನೋಡೋದು, ವಿಶ್ವದ ರೂಪ ನೋಡೋದು. ವಿಶ್ವ ಹೇಗೆ ಎಲ್ಲ ಅದು ಮೇಂಟೈನ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಸೃಷ್ಟಿ ಆ್ಯಂಡ್ ಲಯ. ಅದೆರಡು ನಡೀತಾ ಇರೋದ್ರಿಂದ ಇದು ಇದೆ, ಮೇಂಟೈನ್ ಆಗ್ತಾ ಇದೆ. ಇದೆ ಅಂತ ಏನು ಹೇಳ್ತೀವಿ ಅದು ಸತ್ಯಯುಗ. ಇರೋದು ಸತ್ಯಯುಗ. ಇರ್ತಾ ಹೋಗ್ತಾ ಇದೆ, ಉಳ್ಕೋತಾ ಹೋಗ್ತಾ ಇದೆ, ಸದಾ ಇದೆ, ಶಾಶ್ವತವಾಗಿರೋದು, ಸತ್ಯವಾಗಿರೋದು, ನಿಲ್ಲೋದು ಎಲ್ಲಕ್ಕೂ. ಅದಕ್ಕೆ ಇದೆರಡು ಆಗಲೇಬೇಕಲ್ವಾ? ಈ ಕಡೆ ಪ್ರಳಯ ಆಗ್ತಾ ಇರುತ್ತೆ, ಈ ಕಡೆ ಲಯವಾಗ್ತಾ ಇರುತ್ತೆ, ಈ ಕಡೆ ಸೃಷ್ಟಿ ಆಗ್ತಾ ಇರುತ್ತೆ. ಇದನ್ನು ನಿಂತು ದೂರ ನೋಡಬೇಕು ಅಂದಾಗ ಈ ಅನುಭವ ಆಗಬೇಕಾದ್ರೆ ಧ್ಯಾನದಲ್ಲಾಗುತ್ತೆ. ಧ್ಯಾನದಲ್ಲಿ ಈ ದೇಹ ಲಯವಾಗ್ತಾ ಆಗ್ತಾ ರೀಜ್ಯುನೇಷನ್ ಗೊತ್ತಾಗುತ್ತೆ, ರೀಕ್ರಿಯೇಷನ್ ಗೊತ್ತಾಗುತ್ತೆ, ರಿವೈವಲ್ ಗೊತ್ತಾಗುತ್ತೆ. ಏನೋ ಹೋಗ್ತಾ ಇದೆ, ಏನೋ ಬರ್ತಾ ಇದೆ. ಹಾಗೆ ಬಾಲ್ಯ ಯೌವನ ಮುಪ್ಪು ಆದಮೇಲೆ ಹೀಗೆ ದೇಹ ಹೋಗ್ತಾ ಇದೆ, ಆದರೆ ಇನ್ನೊಂದಕ್ಕಾಗಲೇ ರೆಡಿ ಆಗ್ತಾ ಇದೆ. ನಾವು ಸಂಸ್ಕಾರಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೊಂದು ದೇಹಕ್ಕೆ ರೆಡಿ ಆಗ್ತಾ ಇದ್ದೀವಿ ಆಗಲೇನೆ. ಅದರಿಂದ ಇದನ್ನು ಹೀಗೆ ಅಂತ ಪ್ರಳಯ ಅಂದರೆ ಹೀಗೆ ಅಂತ ಡೆಫಿನಿಷನ್ ಕೊಡೋಕ್ಕಾಗಲ್ಲ, ಸೃಷ್ಟಿ ಅಂದರೆ ಹೀಗೆ ಅಂತ ಹೇಳೋಕ್ಕಾಗಲ್ಲ, ಪರಿಪಾಲನೆ ಅಂದರೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಇದು ಯಾವುದು ಹೇಳೋಕ್ಕಾಗದೇ ಇರುವಂಥದ್ದು. ಯು ಕೆನ್ ನಾಟ್ ಡಿಫೈನ್ ಆರ್ ಬ್ರಿಂಗ್ ಲೈಫ್ ಇಂಟು ಈ ಕಂಡೆನ್ಸ್ ಫಾರ್ಮ್ ಆರ್ ರೆಡ್ಯೂಸ್ ಲೈಫ್ ಇಂಟು ಸಮ್ ಡೆಫಿನಿಷನ್. ಆಗಲ್ಲ ಅದು. ಆದರೆ ಯು ಕ್ಯಾನ್ ಫೀಲ್ ಇಟ್. ನಿಂಗೆ ಗೊತ್ತಾಗತ್ತೆ, ನಾನು ಈ ಕಡೆಗೆ ಬರ್ತಾಯಿದ್ದೀನಿ, ಬೆಳಕಿನ ಕಡೆಗೆ ಬರ್ತಾಯಿದ್ದೀನಿ, ನಾನು ಸತ್ಯದ ಕಡೆಗೆ ಬರ್ತಾಯಿದ್ದೀನಿ, ನಾನು ನಿತ್ಯದ ಕಡೆಗೆ ಬರ್ತಾಯಿದ್ದೀನಿ. ನನ್ನಲ್ಲಿ ಏನೋ ಒಂದು ಪರ್ಮನೆಂಟ್, ಏನೋ ಒಂದು ಕಾನ್ಸ್ಟೆಂಟ್ ಆಗಿ ನನಗೆ ಫೀಲ್ ಆಗ್ತಾಯಿದೆ. ಈ ದೇಹ ಹೋದರೂ ನಾನು ಇರ್ತೀನಿ, ಈ ಮನಸ್ಸು ಅಡ್ಡಾಡ್ತಿದೆ, ಆದರೆ ನಾನು ಇದ್ದೀನಿ, ಅದರ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಮೆಡಿಟೇಷನಲ್ಲಿ ಫೀಲ್ ಆಗ್ತಾ ಇರುತ್ತೆ. ಅಮ್ಮ, ಈ ಪರಿಪೂರ್ಣ ಆರೋಗ್ಯ ಅಂದ್ರೆ ಟೋಟಲ್ ಹೆಲ್ತ್ ಅಂತ ಅಂದ್ರೆ ಏನು ಅಮ್ಮ? ನಾವು ಆರೋಗ್ಯನ ಕಾಯಿಲೆ ಇಲ್ಲದೆ ಇದ್ದಾಗ ಆಬ್ಸೆನ್ಸ್ ಆಫ್ ಡಿಸೀಸ್ ಈಸ್ ಹೆಲ್ತ್ ಅಂತ ಅಂದ್ಕೊಂಡಿದ್ದೀವಿ. ನಾನು ಆರೋಗ್ಯವಾಗಿದ್ದೀನಿ, ನಂಗೆ ಡಯಾಬಿಟಿಸ್ ಇಲ್ಲ, ನಂಗೆ ಆರೋಗ್ಯವಾಗಿದ್ದೀನಿ, ನಂಗೆ ಬಿ ಪಿ ಇಲ್ಲ, ಆ ಥರ ಅಂದ್ಕೊಳ್ತೀವಿ. ಆದರೆ ಆಳವಾಗಿ ಆರೋಗ್ಯ ಅನ್ನೋದು ನೋಡಿದ್ರೆ ಅದಕ್ಕೇನೆ ಆರೋಗ್ಯ ಭಾಗ್ಯ ಅಂತೀವಿ. ವೆಲ್ತ್ ಹೆಂಗಿದು, ನಿಧಿ ಹೆಂಗೆ, ಇದೊಂದಿದ್ರೆ ಎಲ್ಲ ಸಿಕ್ಕದಂಗಲ್ವಾ? ಇದು ಎಲ್ಲಿದೆ ಅಂದರೆ ನಮ್ಮ ನಿಜವಾದ ಸ್ವರೂಪ ಆರೋಗ್ಯ. ಆರೋಗ್ಯವಾಗಿಯೇ ನಾವಿದ್ದೀವಿ, ಯೋಗದಲ್ಲಿದ್ದೀವಿ, ಆರೋಗ್ಯವಾಗಿದ್ದೀವಿ. ಎಲ್ಲ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಣುವೂ ಕೂಡ ರಿದಮಿಕ್ಕಾಗಿ, ಸಿಸ್ಟಮ್ಯಾಟಿಕ್ಕಾಗಿ, ಡಿಸಿಪ್ಲಿನ್ ಆಗಿ, ಒಂದಕ್ಕೊಂದು ಇಷ್ಟಪಟ್ಟು ಜೊತೆಯಲ್ಲಿದ್ದು ಕೆಲಸ ಮಾಡಿ ಪ್ರತಿಯೊಂದು ಆರ್ಗನ್ನ ಕೆಲಸ ಮಾಡೋ ಹಾಗೆ ಮಾಡಿದೆ. ಕೆಲಸ ಮಾಡ್ತಾ ಇದೆ, ಕಾಪಾಡ್ತಿದೆ, ನೋಡ್ಕೊಳ್ತಾ ಇದೆ. ಈ ಒಂದು ನ್ಯಾಚುರಲ್ ರಿದಮ್ ಏನಿದೆ
ನ್ಯಾಚುರಲ್ ಕೋಆರ್ಡಿನೇಷನ್, ಕೋಆಪರೇಷನ್ ಒಳಗಡೆ ಏನು ನಡೀತಾ ಇದೆ ಅದರ ಬಗ್ಗೆ ನಮಗೆ ಸ್ವಲ್ಪ ಅರಿವಿದ್ದರೆ, ವೆನ್ ವಿ ಆರ್ ಅವೇರ್ ಆಫ್ ದಿಸ್ ಕೋಆರ್ಡಿನೇಷನ್, ದ ಹೋಲ್ ಫಂಕ್ಷನಿಂಗ್ ಆಫ್ ದಿ ಆರ್ಗನ್ಸ್ ಇನ್ ಅವರ್ ಬಾಡಿ, ಆ ಅರಿವು, ಅದಕ್ಕೆ ಅಟೆನ್ಷನ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅಟೆನ್ಷನ್ ಕೊಟ್ಟಾಗ ಅದಕ್ಕೆ ಶಕ್ತಿ ಬರುತ್ತೆ. ಯುವರ್ ಅಟೆನ್ಷನ್ ಈಸ್ ದಿ ಪವರ್. ಅಟೆನ್ಷನ್ ಕೊಟ್ಟಾಗಲೇ ನಮಗೆ ಅದರ ಜೊತೆಗೆ ಕನೆಕ್ಟ್ ಆಗುತ್ತೆ, ನಮಗೆ ಗೊತ್ತಾಗತ್ತೆ, ನಮ್ಗೆ ಅನುಭವಕ್ಕೆ ಬರುತ್ತೆ. ಆರೋಗ್ಯ ಅನ್ನೋದು ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಇಟ್ಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಪರ್ಫೆಕ್ಟ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆಲ್ ಟು ಸೆಲ್ ಕೋಆರ್ಡಿನೇಷನ್ ಬಿಟ್ವೀನ್ ಈಚ್ ಸೆಲ್. ಒಂದಕ್ಕೆ ಪಂಚಕೋಶಗಳು ಒಂದಕ್ಕೆ ಹೊಂದಿಕೊಳ್ಳೋದು, ಪಂಚ ಇಂದ್ರಿಯಗಳು ಹೊಂದಿಕೊಳ್ಳೋದು, ಪಂಚ ಪ್ರಾಣಗಳು ಹೊಂದಿಕೊಳ್ಳೋದು, ದೊಡ್ಡ ಸಿಸ್ಟಮ್ ಒಳಗಡೆ ಹಾಗೆ ನಡೀತಾ ಇರುತ್ತೆ. ಯಾವಾಗ ನಾವು ಇದಕ್ಕೇನು ನಾವು ಮಾಡಬೇಕಾಗಿಲ್ಲ, ನಾವು ಮಾಡ್ತಾ ಇರೋದೆಲ್ಲ ಈ ರಿದಮ್ನ ಹಾಳು ಮಾಡ್ತಾ ಇದ್ದೀವಿ. ನಾವು ಹೊರಗಡೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ, ಹೊರಗಡೆ ನಾವು ಯಾವ ರೀತಿ ಇನ್ವಾಲ್ವ್ ಆಗಿದ್ದೀವಿ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಮರ್ತು ಬಿಟ್ಟಿದ್ದೀವಿ ನಮ್ಮ ಬಾಡಿನ. ಯು ಫರ್ಗಾಟನ್ ಯುವರ್ ಬಾಡಿ. ಕೇರೇ ಮಾಡಿಲ್ಲ, ಗಮನ ಕೊಟ್ಟಿಲ್ಲ, ಅದ್ರ ಕಡೆ ನೋಡ್ಕೊಂಡಿಲ್ಲ. ಅದು ನಮ್ಮನ್ನು ನೋಡ್ಕೋತಾ ಇದೆ ಅನ್ನೋ ರೆಸ್ಪೆಕ್ಟೂ ಇಲ್ಲ. ಅದಿರೋದ್ರಿಂದ, ಅದು ಸರಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ನಾನು ಇದನ್ನೆಲ್ಲ ಪ್ರಪಂಚದಲ್ಲಿ ಮಾಡ್ತಿದ್ದೀನಿ ಅಂತ ಒಂದು ಗ್ರೇಟ್ಫುಲ್ನೆಸ್ಸೂ ಇಲ್ಲ. ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ಕೊನೆಯಲ್ಲಿ ನಿದ್ದೆ ಕೂಡ ಮಾಡದೇ ಇರೋ ಅಷ್ಟು ಮಾಡ್ಕೊಂಡ್ಬಿಡ್ತೀವಿ, ರೆಸ್ಟ್ ಕೊಡದೆ ಅದರ ಮೇಲೆ ದೌರ್ಜನ್ಯ ಮಾಡಿ. ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಇದನ್ನು. ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡು ರೆಸ್ಟ್ ತಗೊಂಡಾಗ ನಮಗೆ ಗೊತ್ತಾಗತ್ತೆ ಬಾಡಿನಲ್ಲಿ ಏನೇನು ನಡೀತಾ ಇದೆ ಅಂತ. ಆ ಇನ್ಸ್ಟಿಂಕ್ಟ್ಸ್ ಏನಿದೆ ಅದು ಎಷ್ಟು ಡೀಪ್ ಆಗಿದೆ ಅಂತ, ಅದು ತಾನು ಯೋಗದಲ್ಲಿ ಇರೋಕ್ಕೆ ಎಷ್ಟು ಅದು ಕೆಲಸ ಮಾಡ್ತಾ ಇದೆ ಅಂತ. ಎಫರ್ಟ್ಲೆಸ್ ಆಗಿ ಆಗೋದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಎಫರ್ಟ್ ಹಾಕಿ ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ. ನಾವು ರಿಲ್ಯಾಕ್ಸ್ ಮಾಡಿದಾಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಬಾಡಿ ರಿಲ್ಯಾಕ್ಸ್ ಆದಾಗ ನಿಮಗೆ ಇನ್ಸ್ಟಿಂಕ್ಟ್ಸ್ ಗೊತ್ತಾಗತ್ತೆ. ಯಾಕೆ ಅಂದರೆ ನಿಮ್ಮ ಹ್ಯಾಬಿಟ್ ಸ್ಟಾಪ್ ಆಗುತ್ತೆ. ವೆನ್ ಯು ರಿಲ್ಯಾಕ್ಸ್ ಯುವರ್ ಬಾಡಿ ಮೀನ್ಸ್ ಯು ಡಿಸ್ಕನೆಕ್ಟ್ ವಿತ್ ದಿ ವರ್ಕ್ ಆ್ಯಕ್ಷನ್. ಆವಾಗ ಏನಾಯಿತು, ಹ್ಯಾಬಿಟ್ ಇಲ್ಲ, ಹ್ಯಾಬಿಟ್ ಮೇಲೆ ನೀವು ಮಾಡ್ತಾ ಇಲ್ಲ. ನಾವು ರೀಪ್ಲೇಸ್ಮೆಂಟ್ ಇದೆ. ಇವಾಗ ಇನ್ಸ್ಟಿಂಕ್ಟ್ ಏನು, ಅದಕ್ಕೇನು ಬೇಕು, ಅದೇನು ಹೇಳ್ತಾ ಇದೆ ಅದನ್ನು ಅಟೆಂಡ್ ಮಾಡೋಣ. ನನ್ನ ಹ್ಯಾಬಿಟ್ನ ಪಕ್ಕಕ್ಕೆ ಇಡೋಣ, ಅದ್ರ ಇನ್ಸ್ಟಿಂಕ್ಟ್ ಕಡೆ ಗಮನ ಕೊಡೋಣ, ಅದರ ಮಾತು ಕೇಳೋಣ, ಅದಕ್ಕೇನು ಬೇಕೋ ಅದು ಮಾಡೋಣ ಅಂತ ನಾವು ಕೋಆಪ್ರೇಟ್ ಮಾಡ್ತೀವಲ್ಲ ವಿತ್ ಲಾಟ್ ಆಫ್ ಅವೇರ್ನೆಸ್. ಇದಕ್ಕೆ ನಾನು ಅದ್ರ ಜೊತೆ ಇರಬೇಕು. ಅಹಂಕಾರ ಅದ್ರ ಜೊತೆ ಇದ್ದರೆ ಅದನ್ನು ಮಿಸ್ಯೂಸ್ ಮಾಡುತ್ತೆ. ನಾನು ಅದ್ರ ಜೊತೆಗಿದ್ರೆ, ವೆನ್ ಐ ಫೀಲ್ ದಟ್ ಸೆಲ್ಫ್, ದಟ್ ಸ್ಪಿರಿಟ್, ನಾನು ಬಾಡಿ ಜೊತೆಗಿದ್ರೆ ಅದು ಯೋಗ. ಯೋಗ ಅಂದರೆ ಸ್ಪಿರಿಟ್ ವೆನ್ ಟಚಸ್ ದಿ ಬಾಡಿ, ಸ್ಪಿರಿಟ್ ಫ್ಲೋಸ್ ಇನ್ ಟು ದಿ ಬಾಡಿ, ಸ್ಪಿರಿಟ್ ಕನೆಕ್ಟ್ಸ್ ದಿ ಬಾಡಿ. ನಾನು ನಿಜವಾಗ್ಲೂ ದೇಹದ ಜೊತೆಗಿದ್ರೆ, ನಾನು ದೇಹ ಅಲ್ಲ ಬಟ್ ಈ ದೇಹ ಇದೆ, ಅದರ ಜೊತೆಗೆ ನಾನಿದ್ದೀನಿ, ನನ್ನನ್ನು ಇದು ರಕ್ಷಿಸ್ತಾ ಇದೆ, ನನ್ನನ್ನು ಇದು ನೋಡ್ಕೋತಾ ಇದೆ, ನಾನು ಈ ದೇಹದಲ್ಲಿ ಇರೋವರೆಗೂ ನಾನು ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮಗೆ ಆ ಅರಿವು ನಮ್ಮಲ್ಲಾದರೆ, ನನ್ನ ಮನೆ ಇದು, ನಾನಿದ್ದೀನಿ, ಇಲ್ಲಿ ಇರೋವರೆಗೂ ಚೆನ್ನಾಗಿ ಇಟ್ಕೋಬೇಕು ಅಂತ ಇದ್ದರೆ, ಆಗ ಆ ಸ್ಪಿರಿಟ್ಟು ಬಾಡಿಗೆ ಬಂದಾಗ ಅಮೃತ ದೇಹಕ್ಕೆ ಸುರಿಯುತ್ತೆ, ನಾಡಿಗಳು ಓಪನ್ ಆಗುತ್ತೆ, ಎನರ್ಜಿ ಬಾಡಿನಲ್ಲಿ ಎಲ್ಲ ಕಡೆನೂ ಹರಿಯುತ್ತೆ, ರಕ್ತ ಚಲನೆ ಚೆನ್ನಾಗಾಗತ್ತೆ, ಎಲ್ಲ ಸರ್ಕ್ಯುಲೇಷನ್ನು ಎಲ್ಲ ಕರೆಕ್ಟಾಗುತ್ತೆ. ಅವಾಗ ಏನಾಯಿತು, ಆರೋಗ್ಯ ಸುರಿತು. ಎಲ್ಲಿಂದ? ನಿನ್ನೊಳಗಿಂದ ಬಂತು ದೇಹಕ್ಕೆ ಆರೋಗ್ಯ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಆರೋಗ್ಯ ಯಾರು ಕೊಡ್ತಾರೆ ಅಂತ. ಆರೋಗ್ಯ ಡಾಕ್ಟ್ರು ಕೊಡ್ತಾರೆ, ಆರೋಗ್ಯ ಗುರುಗಳು ಕೊಡ್ತಾರೆ, ದೇವರು ಕೊಡ್ತಾನೆ. ಯಾಕೆ ಕೊಡ್ಬೇಕು ದೇವರು? ಇವ್ರು ಮಾಡ್ತಾರೋ ಕೆಲಸಕ್ಕೆ ಆರೋಗ್ಯ ಬೇಕಾ? ಮಾಡಬಾರದ್ದೆಲ್ಲ ಮಾಡಿಬಿಟ್ಟು ಆರೋಗ್ಯ ಕೇಳಿದ್ರೆ ಹೆಂಗೆ ಸಿಗುತ್ತೆ ಆಶೀರ್ವಾದ? ಏನು ಮಾಡಬೇಕು ಆರೋಗ್ಯಕ್ಕೆ ಅದು ಮಾಡಿದೆ. ನನಗೆ ಆರೋಗ್ಯ ಕೆಟ್ಟೋಯ್ತು ಅಂತ ಅಳೋದು, ನಂಗೆ ಆರೋಗ್ಯ ಕೊಡು ಅಂತ ಕೇಳೋದು.
ಹುಂಡಿಗೆ ದುಡ್ಡು ಹಾಕ್ಬಿಟ್ಟು ಒಂದು ಪೂಜೆ ಮಾಡಿಸಿ ಆರೋಗ್ಯ ಕೊಡು ಅಂದರೆ ಆರೋಗ್ಯ ಏನು ಪ್ಯಾಕೆಟಲ್ಲಿ ಬರುತ್ತಾ? ಇಲ್ಲ. ಆರೋಗ್ಯಕ್ಕೆ ನೀವು ಯೋಗ್ಯರಾಗಬೇಕು, ಯೋಗದಲ್ಲಿ ಇರಬೇಕು. ಆರೋಗ್ಯ ನಿಮ್ಮ ಒಳಗಡೆನೇ ಇದೆ. ಅಮೃತ ಸುರಿಬೇಕು ದೇಹಕ್ಕೆ ಒಳಗಿಂದ. ಅದಕ್ಕೆ ಕನೆಕ್ಟ್ ಮಾಡಬೇಕು, ಆತ್ಮದ ಜೊತೆಗೆ ದೇಹವನ್ನು ಕನೆಕ್ಟ್ ಮಾಡಬೇಕು. ದೇಹದ ಅಭ್ಯಾಸಗಳನ್ನು ನಿಲ್ಲಿಸಬೇಕು. ಇನ್ಸ್ಟಿಂಕ್ಟ್ಸ್ ಏನು ಅದ್ರ ಕಡೆ ಗಮನ ಕೊಡಬೇಕು. ಹೆಲ್ತ್ ಈಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಬೀಯಿಂಗ್, ಹೌ ಯು ಆರ್ ವಿತ್ ಯುವರ್ ಬಾಡಿ, ಹೌ ಯು ಟೇಕ್ ಕೇರ್ ಆಫ್ ಯುವರ್ ಬಾಡಿ, ದ ಕನ್ಸರ್ನ್ ಅಬೌಟ್ ದಿ ಬಾಡಿ, ಲವ್ ಫಾರ್ ದಿ ಬಾಡಿ. ಅದಿಲ್ವೇ ಇಲ್ಲ. ಹೇಗೆ ಬಂತು ಆರೋಗ್ಯ? ಆರೋಗ್ಯ ಅನ್ನೋದು ಒಂದು ಸುಖ ಮಾತ್ರ ಅಲ್ಲ. ಆರೋಗ್ಯ ಅನ್ನೋದು ಒಂದು ಪರಮಾನಂದ. ದೇಹಕ್ಕೆ ಕೂಲ್ನೆಸ್, ದೇಹಕ್ಕೆ ಪೀಸ್, ದೇಹಕ್ಕೆ ಶಾಂತಿ, ಆನಂದ ಕೊಡುತ್ತೆ. ಒಂದೊಂದು ರೋಮ ರೋಮದಲ್ಲೂ ಅಣು ಅಣುನಲ್ಲೂ ಕೂಡ ಧಮನಿ ಧಮನಿಯಲ್ಲಿ ಆನಂದದಿಂದ ದೇಹ ಕುಣಿದಾಡುತ್ತೆ. ಅದು ಆರೋಗ್ಯ. ಆರೋಗ್ಯನ ನೀವು ಪಡ್ಕೋಬೇಕು, ಒಳಗಿಂದ ಗಳಿಸ್ಕೋಬೇಕು. ಯು ಶುಡ್ ಅಟೈನ್ ದಟ್. ಔಷಧಿನಲ್ಲಿಲ್ಲ, ಡಾಕ್ಟ್ರ್ ಹತ್ರ ಇಲ್ಲ. ನಿಮ್ಮ ಹ್ಯಾಬಿಟ್ಟಿಂದ ಕೆಟ್ಟಿದೆ, ಅದು ಕೆಡಿಸ್ಕೊಂಡಿರೋದು ನಾವು. ಅದು ಆಶೀರ್ವಾದದಲ್ಲಿ ಸಿಗಲ್ಲ. ನೀವು ಅದಕ್ಕೆ ಯೋಗದಲ್ಲಿರ್ಬೇಕು. ಸ್ವಲ್ಪ ಹೊತ್ತು ಎಲ್ಲ ಬಿಟ್ಟು ಕೂತ್ಕೋಬೇಕು. ಹಾಗೇನೆ ನಿಮ್ಮ ಮನಸ್ಸು ಕೂಡ. ಮನಸ್ಸು ಇನ್ನೊಂದು ದೇಹ, ನಿಮಗೆ ಸೂಕ್ಷ್ಮವಾದ ದೇಹ. ಮನಸ್ಸಿಗೆ ಆ ಶಾಂತಿ ಒಳಗಡೆಯಿಂದ ಬರುತ್ತೆ. ಬುದ್ಧಿಗೆ ವಿವೇಕ ಒಳಗಡೆಯಿಂದ ಬರುತ್ತೆ. ಎಲ್ಲವೂ ಒಳಗಡೆ ಇದೆ, ನಮ್ಮ ಒಳಗಡೆನೇ ಇದೆ. ಒಳಗಡೆ ಕನೆಕ್ಟ್ ಮಾಡಬೇಕಾದ್ರೆ ನಾವು ತಿರುಗಿಸ್ಬೇಕು ನಮ್ಮ ದೇಹನ, ಇಂದ್ರಿಯಗಳನ್ನು. ವಿತ್ಡ್ರಾ ಯುವರ್ ಸೆನ್ಸಸ್, ಟರ್ನ್ ಯುವರ್ ಬಾಡಿ ಟುವರ್ಡ್ಸ್ ಯುವರ್ ಸೋಲ್, ಟರ್ನ್ ಯುವರ್ ಮೈಂಡ್ ಟುವರ್ಡ್ಸ್ ಯುವರ್ ಸೋಲ್. ಲೆಟ್ ಗೋ ಆಲ್ ಯುವರ್ ಥಾಟ್ಸ್ ಆ್ಯಂಡ್ ಟರ್ನ್ ಯುವರ್ ಇಂಟೆಲಿಜೆನ್ಸ್ ಟುವರ್ಡ್ಸ್ ಯುವರ್ ಸೋಲ್. ಲೆಟ್ ಗೋ ದಟ್ ಈಡಿಯಟ್ ಅಹಂಕಾರ. ಅದೇ ಎಲ್ಲದನ್ನೂ ಮಿಸ್ಲೀಡ್ ಮಾಡಿ ಪರಮಾತ್ಮನಿಂದ ದೂರ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಅದನ್ನು ಬಿಟ್ಟಾಗ ಎಲ್ಲ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಕಡೆಗೆ ತಿರುಗುತ್ತೆ. ಇದೇ ಮೆಡಿಟೇಷನ್, ಇದೇ ಸ್ಪಿರಿಚುಯಾಲಿಟಿ. ದೇಹನ ನಮ್ಮ ಕಡೆ ತಿರುಗಿಸ್ಕೊಳ್ಳೋದು, ಮನಸ್ಸನ್ನ ನಮ್ಮ ಕಡೆ ತಿರುಗಿಸ್ಕೊಳ್ಳೋದು, ಬುದ್ಧಿನ ನಮ್ಮ ಕಡೆ ತಿರುಗಿಸ್ಕೊಳ್ಳೋದು, ಅಹಂಕಾರನ ಅಲ್ಲೇ ಬಿಟ್ಟು ಹಾಕೋದು. ಆವಾಗ ಪೂರಾ ಕಂಟ್ರೋಲ್ ಇರುತ್ತಲ್ಲ. ದಿಸ್ ಈಸ್ ಕಾಲ್ಡ್ ಟೋಟಲ್ ಹೆಲ್ತ್. ಟೋಟಲ್ ಹೆಲ್ತ್ ಅಂದರೆ ಪರಿಪೂರ್ಣವಾದ ಆರೋಗ್ಯ. ಹೋಲಿಸ್ಟಿಕ್ ಹೆಲ್ತ್ ಇಸ್ ಟೋಟಲ್ ಹೆಲ್ತ್.